ಸ್ವಲ್ಪ ಇತ್ತು. ಹಿಂಗೆ ನಾವು ಮಗಂದು ಮಾರ್ನಿಂಗ್ ಟಿಫಿನ್ ಇಡ್ಲಿ ಆ್ಯಂಡ್ ಸಾಂಬಾರು ತಿಂತಾಯಿದ್ವಿ. ಇದು ನಮ್ಮ ಒಂದು ಮಾರ್ನಿಂಗ್ ಟಿಫಿನ್. ಇಡ್ಲಿ ಆ್ಯಂಡ್ ಚಟ್ನಿ ಮಮ್ಮಿ ಮಾಡಿದ್ದಾರೆ, ಸಾಂಬಾರು ನಾನು ಮಾಡಿದ್ದೀನಿ ತರಕಾರಿದು. ಅಷ್ಟೇ ಗೈಸ್, ಇದು ಟಿಫಿನ್ ಮುಗಿಸ್ಕೊಂಡು ಸಿಗ್ತೀನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್, ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋ ನಿಮಗೆ ಸ್ವಾಗತ ಅಂತ ಹೇಳ್ತಾ, ಇವಾಗ ನಾನು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ. ಸೊ ಹಾಗಾಗಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತ ನೋಡಿದ್ರಲ್ಲ, ಬೆಳಗ್ಗೆ ಇಡ್ಲಿ ತಿಂದು ಆಯಿತು. ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಎಸ್, ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಸೊ ನೋಡಿ, ಚಿಲ್ಲಿ ಉಲ್ಟಾ ಕಾಣಿಸುತ್ತೆ ಅನ್ಸುತ್ತೆ, ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಬೈಟ್ಸ್, ಓಕೆನಾ. ಸೊ ಇದನ್ನು ನಾನು ಎಣ್ಣೆಲಿ ಫ್ರೈ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮಮ್ಮಿಗೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಡ್ಬೇಕಂತೆ, ನಮ್ಮ ಅಪ್ಪಾಜಿಗೆ ಇದು ಬೇಕಂತೆ. ಸೊ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಗೊತ್ತಾ? ಆ್ಯಕ್ಚುಲಿ ಏನು ಅಂತಂದರೆ, ನಾನೇನಾದರೂ ಬೆಂಗಳೂರಿಂದ ಹಾವೇರಿಗೆ ಬಂದರೆ, ಅಲ್ಲಿ ಬೆಂಗಳೂರಲ್ಲಿ ಹೇಗಾಗುತ್ತೆ ಅಂತಂದರೆ, ಒಬ್ಳಿಗೆ ಮಾಡ್ಕೊಂಡು ತಿನ್ನೋಕ್ಕೆ ಬೇಜಾರು, ಆಯಿತಾ. ಸೊ ಹಾಗಾಗಿ ಏನಿರುತ್ತೋ ಅದನ್ನ ತಿನ್ನೋದು, ಆಫೀಸಿಗೆ ಓಡ್ಬಿಡೋದು, ಹಾಗಾಗುತ್ತೆ. ಆದರೆ ಇವಾಗಂತೂ ನಾನು ಒಬ್ಬಳೇ ತಿನ್ನೋಕ್ಕೆ ನನಗೆ ಬೋರ್ ಆಗುತ್ತಾ. ಸೊ ಹಾಗಾಗಿ ಏನು ಮಾಡಿರ್ತೀನಿ ಅದನ್ನೇ ತಿಂದ್ಬಿಟ್ಟು ಸುಮ್ಮನೆ ಇದ್ಬಿಡೋದು, ಹಾಗಾಗ್ಬಿಡುತ್ತೆ, ಓಕೆನಾ. ಸೊ ಬಟ್ ಇಲ್ಲಿ ಬಂದಾಗ ನಂಗೆ ಏನು ಬೇಕು, ಲೈಕ್ ಮನೆಯದ್ದೇ ಆಲ್ಮೋಸ್ಟು, ಮತ್ತು ಹೊರಗಡೆದಂತಲ್ಲ, ಮನೆಯದ್ದೇನೆ ಮಾಡ್ಕೊಂಡು ತಿಂತಿರ್ತೀವಲ್ಲ. ಸೊ ಟೈಮಿಗೆ ತಿಂದೂ ಊಟ ಮಾಡಿನೂ ಸ್ನ್ಯಾಕ್ಸ್ ಅದು ಇದೆಲ್ಲ ತಿಂತಾ ಇರ್ತೀವಿ. ಸೊ ಹಾಗಾಗಿ ಇವತ್ತು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳಿಲ್ಲ ಯಾರಿಗೂ, ಆಯಿತಾ. ಸ್ಟಾರ್ಟ್ ಮಾಡಿದ್ದೀನಿ, ಯಾರ್ಯಾರು ಇವತ್ತು ಏನೇನು ಮಾಡ್ಕೊಂಡು ತಿಂತಾರೆ ಅಂತ. ಸೊ ಒಂದು ವಿಡಿಯೋ ಮಾಡೋಣ, ಯಾಕೆ ಮಾಡಬಾರ್ದು ಅಂತ ಅನಿಸು, ದಟ್ಸ್ ವೈ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಇದು ಮಧ್ಯಾಹ್ನ 2:15ಗೆ 3 ಐಟಮ್ಸ್ ಆಯಿತು. ಶೇಂಗಾ, ಆಮೇಲೆ ಅದು ಅವಲಕ್ಕಿ, ಆಮೇಲೆ ಸ್ನ್ಯಾಕ್ಸ್, ಪೊಟ್ಯಾಟೊ ಸ್ನ್ಯಾಕ್ಸ್, ಆಮೇಲೆ ಇಡ್ಲಿ, 4 ಐಟಮ್ಸ್ ಆಯ್ತು ಇವಾಗ, ಓಕೆನಾ. ನೆಕ್ಸ್ಟ್ ಇನ್ನೂ ಈವ್ನಿಂಗ್ ಆದಂಗೆ ಇನ್ನೂ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಓಕೆ, ನೋಡೋಣ, ಓಕೆನಾ. ಇವಾಗ ಇದು ಮಾಡೋಣ ಬನ್ನಿ. ಸೊ ಎಣ್ಣೆ ಕಾದಿದೆ, ಎಣ್ಣೆಲಿ ಬಿಡೋಣ. ಸೊ ಚಟಪಟ ಅಂತಿದೆ. ಸೊ ಇದನ್ನ ಇವಾಗ ಮಾಡಿ ರೆಡಿ ಮಾಡಿ ಅಪ್ಪಾಜಿಗೆ ಕೊಡೋಣ, ಓಕೆ. ಆಮೇಲೆ ಅವರೂ ಹೇಗೆ ಅಂತ ಅಂದರೆ, ನಾನು ಬಂದಾಗಲೇ ಈ ಥರ ಏನಾದರೂ ಸ್ನ್ಯಾಕ್ಸು ನಾನು ಮಾಡಿಕೊಡ್ತೀನಲ್ವ, ತಿಂತಾರೆ. ಇಲ್ಲ ಅಂತಂದರೆ ರೊಟ್ಟಿ, ಚಪಾತಿ, ಪಲ್ಯ. ಅನ್ನನೂ ನಮ್ಮ ಮನೇಲಿ ಕಡಿಮೆನೇ ತಿನ್ನೋದು, ನಮ್ಮ ಮನೇಲಿ ಅನ್ನ ಯೂಶ್ವಲಿ ಆಗೋಲ್ಲ. ನಾನು ಬಂದಾಗಲೇ ರೈಸ್ ತರಿಸೋದು ನಮ್ಮ ಮನೆಯಲ್ಲಿ. ರೈಸ್ ಆಲ್ಮೋಸ್ಟ್ ಕಮ್ಮಿ, ಒಂದು ತಿಂಗಳಿಗೆ 3 kg ಹೋಗ್ಬೋದೇನಪ್ಪ ಅಷ್ಟೇ ನಮ್ಮ ಮನೆಯಲ್ಲಿ. ನಾನು ಬಂದಾಗಲೇ ರೈಸು ತರಿಸೋದು ಹಂಗೆ ಮಾಡ್ತಾರೆ. ಸೊ ಹಾಗಾಗಿ ನಾನು ಬಂದಾಗಲೇ ಈ ಥರ ಸ್ನ್ಯಾಕ್ಸು ಅವ್ರಿಗೆ ಮಾಡಿ ತಿನ್ನಿಸ್ತೀನಿ, ಆಯಿತಾ. ಸೊ ಬೆಂಗಳೂರಲ್ಲಿದ್ದಾಗ ಹಾಗೆ ನಾವಿಲ್ಲಿ ಒಟ್ಟಿಗೆ ಎಲ್ಲರೂ ಸೇರಿದ್ರೆ ಈ ಥರ ಎಲ್ಲ, ನಾನು ಅಲ್ಲಿ ಹೋದರೆ ಮತ್ತು ಹಾಗೇ ಇರುತ್ತೆ. ಸೊ ಇದು ಫ್ರೈ ಆಯ್ತೀಗ, ಇವಾಗ ರೆಡಿ ಮಾಡೋಣ. ಸೊ ಇವಾಗ ನಮ್ಮ ಅಪ್ಪಾಜಿ ಸ್ನ್ಯಾಕ್ಸ್ ರೆಡಿ ಆಗಿದೆ. ತಗೋಪ್ಪಾಜಿ ಹಿಡಿ. ಎಲ್ಲರೂ ನೋಡ್ತಾರ, ನಮ್ಮ ಹೊಟ್ಟೆ ನೋಯ್ತೈತಿ. ಯಾರು ನೋಡ್ತಾರೆ? ಇವತ್ತಿನ ಲಾಗ್ ಏನು ಗೊತ್ತೇ, ನಾವು ಏನೇನು ತಿಂತೀವಿ ಅನ್ನೋಲ್ಲೇ ಲಾಗ್ ಇವತ್ತು. ಲಾಸ್ಟ್ ಅಷ್ಟೇ ಇತ್ತು ಖಾಲಿ. ಇದೇನಿದೆ ಅದಾ ಮಗಂದು. ಅಯ್ಯಪ್ಪಾಜಿ. ಸೊ ಈಗ ನಮ್ಮ ಮಮ್ಮಿಗೆ ಅವಲಕ್ಕಿ ಇಡಿ, ಎದ್ದು ಕುತ್ಕ. ಆವಾಗಲೇ ನಾನು ನಮ್ಮ ಅಪ್ಪಾಜಿಗೆ ಪೊಟ್ಯಾಟೊ ಫ್ರೈ ಮಾಡಿಕೊಟ್ಟೆ, ಆ್ಯಂಡ್ ಮಮ್ಮಿಗೆ ಅವಲಕ್ಕಿ ಕೊಟ್ಟೆ. ನನಗೆ ಹಸಿವಿರಲಿ, ಯಾಕಂದರೆ ಟಿಫಿನ್ ಮಾಡಿದ್ದೆ 11:30ಗೆ. ಸೊ ನನಗೆ ಅಷ್ಟೊಂದು ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಇವಾಗ ಟೈಮ್ ಬಂದುಬಿಟ್ಟು 4:10 ಆಗಿದೆ. ಸೊ ನಾನಿವಾಗ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ, ಹಪ್ಪಳ, ಓಕೆನಾ. ಹಪ್ಪಳನ ಕರ್ಕೋತಾ ಇದ್ದೀನಿ. ಅದರಲ್ಲೊಂದು ಏನು ಮಾಡ್ತೀನಿ ಅಂದರೆ, ಮಸಾಲ ಪಾಪಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಸಾಲ ಪಾಪಡ್ ಮಾಡ್ಕೊತೀನಿ ಗೈಸ್. ಸೊ ನನಗೆ ಈ ಐಡಿಯಾ ಯಾಕೆ ಬಂತು ಗೊತ್ತಾ, ಲೈಕ್ ಸ್ಟಾರ್ಟಿಂಗ್ ಬಂದ ತಕ್ಷಣ ಮನೆಗೆ ಏನಾದ್ರು ಮಾಡೋಣ,
ಅಂತ ಅಂದ್ಕೊಂಡಿರ್ತೀವಲ್ವ, ಏನೋ ಒಂಥರ ತಿನ್ನಬೇಕು ಅನಿಸುತ್ತೆ. ಆಮೇಲೆ ಈ ಚಳಿಗೆ ತಿನ್ನಬೇಕು ಅನ್ನೋ ಫೀಲ್ ಆಗುತ್ತಲ್ವ. ಸೊ ಹಾಗಾಗಿ ಅವಾಗವಾಗ ಈ ಥರ ಮಾಡ್ಕೊಂಡು ತಿಂತಾಯಿದ್ವಿ. ಮ್ಯಾಗಿ ಈ ಥರ ಎಲ್ಲ ಇರ್ತಿತ್ತು. ಸೊ ಹಾಗಾಗಿ ಯಾಕೆ ಇದು ಒಂದು ಬ್ಲಾಗ್ ಮಾಡಬಾರ್ದು, ಎಲ್ಲರ ಮನೇಲಿ ಹೀಗೇನಾ, ಕೋಲ್ಡ್ಗೆ ಏನಾದರೂ ತಿನ್ನಬೇಕು ಅನಿಸುತ್ತೆ ಅನ್ನೋ ಥರನ, ಅಥವಾ ನಾವೇ ಈಗ ಬಟ್ ಬ್ಯಾಂಗ್ಳೂರಲ್ಲಿದ್ದಾಗ ಹಾಗಿರಲ್ಲ. ಯೂಶ್ವಲಿ ತುಂಬಾ ಕರೆಕ್ಟಾಗಿ ಫುಡ್ ಮೇಂಟೈನ್ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಎಲ್ಲರೂ ಕುಡಿದಾಗ ಈ ಥರ ತಿನ್ನೋದು ಅವ್ರು ಬೇಡ ಅಂತಲೂ ಹೇಳಿರ್ತಾರೆ. ನಾನೇ ತಿನ್ನಿ ಅಂತ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಾನು ಕೂಡ ತಿಂತೀನಿ. ಆಯಿಲ್ ಐಟಮ್ಸ್ ತಿನ್ನಬಾರ್ದು, ಬಟ್ ಏನು ಮಾಡೋದು, ಚಳಿಗೆ ತಿನ್ನಬೇಕು ಅಂತ ಅನ್ಸುತ್ತಲ್ವ, ದಟ್ಸ್ ವೈ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಪಾಪಡ್ ಮಸಾಲ ಮಾಡ್ತಾಯಿದ್ದೀನಿ. ಓಕೆ, ಬನ್ನಿ ಮಾಡೋಣ. ಸೊ ಪಾಪಡ್ ಮಸಾಲ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಜಾಸ್ತಿ ಫ್ರೈ ಏನು ಬೇಡ ಇದು, ಆಯಿತಾ. ಒಂದು ಕಡೆ ಗೋಲ್ಡನ್ ಫ್ರೈ ಬಂದರೆ ಸಾಕು, ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಹೆಂಗಿತ್ತು? ಚೆನ್ನಾಗಿತ್ತು, ಸ್ವಲ್ಪ ಇತ್ತು, ಖಾಲಿ ಆಯ್ತದು. ಮತ್ತೆ ನಿಮಗೆ ನೆಕ್ಸ್ಟ್ ಏನಿಲ್ಲ, ಅಷ್ಟೇ ಮುಗೀತು. ಬೇಗ ಮಾಡಾಕತ್ತಿ. ಏನಿಲ್ಲ, ನಾನು ಹೇಳಲಿಲ್ಲ ನಮ್ಮ ಮನೇಲಿ ಕಂಟಿನ್ಯೂ ಆಗಿ ಸ್ನ್ಯಾಕ್ಸ್ ಮೇಲೆ ಸ್ನ್ಯಾಕ್ಸು. ದಟ್ಸ್ ವೈ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ, ಗೊತ್ತಾಯ್ತಾ. ಹಿಂಗೆ ನಾವು ಸೊ ನೆಕ್ಸ್ಟ್ ನಮ್ಮ ಒಂದು ರೆಸಿಪಿ ರೆಡಿ ಆಗಿದೆ, ಸ್ನ್ಯಾಕ್ಸ್ ರೆಡಿ ಆಗಿದೆ. ಇದು ಬಂದುಬಿಟ್ಟು ಮಸಾಲ ಪಾಪಡ್. ಇದಕ್ಕೊಂದು ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ ಆ್ಯಂಡ್ ಲಿಂಬು, ಉಪ್ಪು, ಖಾರ ಹಾಕಿಬಿಟ್ರೆ ಸಾಕಾಗಿರುತ್ತೆ. ಶೇವ್ ಕೂಡ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಆ್ಯಂಡ್ ನೋಡೋಕ್ಕೂ ನಮ್ಮ ಲುಕ್ ಗುಡ್ಡಾಗಿ ಕಾಣಿಸುತ್ತೆ, ಆಯಿತಾ. ಸೊ ಇದನ್ನು ನಾವು ಇವಾಗ ನಮ್ಮ ಸ್ನ್ಯಾಕ್ ರೆಡಿ ಆಯಿತು, ಬನ್ನಿ ಹೋಗಿ ನಾವು ತಿನ್ನೋಣ. ಓಕೆನಾ, ಲೆಟ್ಸ್ ಗೋ. ಸೊ ಸಮಯ ಈಗ 6 ಗಂಟೆ. ನಮ್ಮ ಮನೇಲಿ ಏನು ಮಾಡ್ತಾಯಿದ್ದಾರೆ ಗೊತ್ತಾ, ಡ್ರೈ ಫ್ರೂಟ್ಸ್ ಲಾಡು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಟೈಮೇ ಬಂದಿದ್ದ ಟೈಮಲ್ಲೇ ಮಾಡಬೇಕಿತ್ತು, ಬಟ್ ಇವಾಗ ಮಾಡ್ತಾ ಇದ್ದಾರೆ. ಎಲ್ಲ ಥರದ್ದು ನೀಟಾಗಿ ಡ್ರೈ ಫ್ರೂಟ್ಸ್ನೆಲ್ಲ ನೀಟಾಗಿ ಹುರ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಇವಾಗ ಇದನ್ನು ಮಾಡೋಣ. ಸೊ ಇದಿಷ್ಟನ್ನು ಇವಾಗ ಉಂಡೆ ಕಟ್ಟಿ ಕಂಪ್ಲೀಟ್ ಮಾಡುವ. ಎಷ್ಟು ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮು ನಾನು ವಿಡಿಯೋ ಮಾಡಿದ್ದೆ ಇದ್ರದ್ದು. ಆ ವಿಡಿಯೋ ಬೇಕು ಅಂದರೆ ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅದನ್ನ ಹೋಗಿ ನೋಡ್ಕೋಬೋದು. ಕಂಪ್ಲೀಟಾಗಿ ವಿಡಿಯೋ ಇದೆ. ಸೊ ಲಡ್ಡು ರೆಡಿ ಆಯಿತು. ಸೊ ಲಡ್ಡುನ ಇವಾಗ ತಿನ್ನುವಂಥ ಒಂದು ಟೈಮ್ ಬಂದಿದೆ, ತಿನ್ನೋಣ. ಓಕೆನಾ. ಸೂಪರ್ ಆಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು. ಹಲೋ ಗೈಸ್, ಇವಾಗ ಟೈಮ್ ಎಷ್ಟಾಗಿದೆ ಅಂತ ಅಂದರೆ, ಟೈಮ್ ಬಂದುಬಿಟ್ಟು 9:30. ಬಿಗ್ ಬಾಸ್ ಟೈಮ್ ಸ್ಟಾರ್ಟ್ ಆಗಿದೆ. ಬಟ್ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಫ್ರೈಡ್ ರೈಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಫ್ರೈಡ್ ರೈಸಿಗೆ ಇಲ್ಲಿ ರೈಸ್ ರೆಡಿ ಆಗಿದೆ. ಇಲ್ಲಿ ನಾನು ಕ್ಯಾರೆಟು, ಬೀನ್ಸ್, ಆಮೇಲೆ ಮೆಣಸಿನ್ಕಾಯಿ ಈ ಥರ ಉದ್ದಕ್ಕೆ ಹಚ್ಕೊಂಡಿದ್ದೀನಿ. ಯಾಕಂದರೆ ಎರಡು ಕನ್ಫ್ಯೂಸ್ ಆಗಿಬಿಡುತ್ತಲ್ಲ. ಸೊ ಹಾಗಾಗಿ ಇಲ್ಲಿ ಉದ್ದಕ್ಕೆ ಒಂದು ಸ್ವಲ್ಪ 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಚಿಕ್ಕದಾಗಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಹಾಫ್ ಟೊಮ್ಯಾಟೊ ಆ್ಯಂಡ್ ರೆಡ್ ಕ್ಯಾಪ್ಸಿಕಮ್ ಆ್ಯಂಡ್ ಯೆಲ್ಲೋ ಕ್ಯಾಪ್ಸಿಕಮ್. ಸೊ ಇವೆರಡೂ ಇಷ್ಟೂ ಇವಾಗ ಇಟ್ಕೊಂಡಿದ್ದೀನಿ. ಇವಾಗ ಫ್ರೈಡ್ ರೈಸ್ನ ಮಾಡೋಣ, ಬನ್ನಿ. ಸೊ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ನೋಡಿ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ. ಸೊ ನಾನು ಫ್ರೈಡ್ ರೈಸ್ ಮಸಾಲ ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಆ್ಯಂಡ್ ತರಕಾರಿ ತುಂಬ ಇಂಪಾರ್ಟೆಂಟು, ತುಂಬ ಬೇಯಬಾರ್ದು ಇದು, ಆಯಿತಾ. ಸೊ ಹಾಫ್ ಕುಕ್ ಆಗಬೇಕಿದು. ಹಾಫ್ ಕುಕ್ ಆದ್ರೇ ತಿನ್ನಲಿಕ್ಕೆ ಒಂಥರ ಕುರುಮ್ ಥರ ಚೆನ್ನಾಗಿರುತ್ತೆ, ಹೋಟೆಲ್ ಸ್ಟೈಲ್ ಥರ ಆಗುತ್ತೆ, ಆಯಿತಾ. ಇಲ್ಲ ಅಂತಂದರೆ ಪಲಾವ್ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಹಾಫ್ ಕುಕ್ ಮಾಡೋಣ ಇದನ್ನ, ಓಕೆನಾ. ಅಷ್ಟೊಂದು ಬೇಯಬಾರ್ದು, ಓಕೆನಾ. ಸೊ ಇದು ನಮ್ಮ ಒಂದು ರಾತ್ರಿಯ ಡಿನ್ನರ್.
ಸೊ ಬೆಳಗ್ಗೆ ಅಂತ ಇಷ್ಟೆಲ್ಲ ಐಟಮ್ಸ್ ತಿಂದ್ವಿ ಅಂತ ಗೊತ್ತಾಯ್ತಲ್ವಾ. ಸೊ ಇದನ್ನು ಮಾಡಿಬಿಟ್ಟು ರಿವ್ಯೂ ಕೇಳೋಣ ಹೇಗಿತ್ತು ಅಂತ, ಓಕೆನಾ. ಸೊ ಫೈನಲಿ ರೆಡಿ ಆಗಿದೆ ನೋಡಿ, ನಮ್ಮ ಒಂದು ಫ್ರೈಡ್ ರೈಸ್ ಈಸ್ ರೆಡಿ. ಸೊ ಇದನ್ನ ಅವ್ರಿಗೆ ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ. ರೈಸ್ ಇನ್ನೂ ಒಂದು ಸ್ವಲ್ಪ ಉದುರಾಗಬೇಕಿತ್ತು ಏನಪ್ಪ ಅಂದರೆ, ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಡಿ ಬಿಡಿ ಥರ ಉದುರಾಗಿರಬೇಕಿತ್ತು. ಬಟ್ ಇಟ್ಸ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ. ಹೇಗೈತಿ? ಚೆನ್ನಾಗೈತೆ. ನೀನು ಹೇಳಪ್ಪಾಜಿ. ಸೂಪರ್. ಏನಿದೆ? क्या बात है सर, क्या बात है. ಪಲಾವ್ ಕಮ್ ಫ್ರೈಡ್ ರೈಸ್. ಫ್ರೈಡ್ ರೈಸ್ ಆದ್ರೆ ಎಲ್ಲ ಮಾಡ್ತಾರೆ ಯಾವ ಅಂತಿರ್ತಾವೆ ಇದೆಲ್ಲ ಚೆನ್ನಾಗೈತೆ. ನಮ್ಮ ಅಪ್ಪಾಜಿ ಫ್ರೈಡ್ ರೈಸ್ ಥರ ಆಗಿಲ್ಲ ಅಂತಂದರು, ಬಟ್ ಟೇಸ್ಟ್ ಚೆನ್ನಾಗಿದೆ. ಇದು ರೈಸ್ ಒಂದು ಸ್ವಲ್ಪ ಉದುರಾಗಬೇಕಿತ್ತು ಇದಕ್ಕಿಂತ. ಇವಾಗೇನು ಎಷ್ಟಿದೆ ಇದಕ್ಕಿಂತ ಸ್ವಲ್ಪ ಉದುರಾಗಬೇಕಿತ್ತು ಅಂದರೆ ಚೆನ್ನಾಗಿದೆ. ಅದು ಟೇಸ್ಟ್ ಚೆನ್ನಾಗಿದೆ, ಬಟ್ ಒಂದು ಸ್ವಲ್ಪ ಮುದ್ದೆ ಮುದ್ದೆ ಥರ ಅನಿಸ್ತಿದೆ. ಬಟ್ ಇಲ್ಲಿ ನೋಡಿ ಇನ್ನೂ ಉದುರಾಗಬೇಕಿತ್ತು, ಬಟ್ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಅದಕ್ಕೆ ಈ ಥರ ತಿಂದರೆ ಚೆನ್ನಾಗಿರುತ್ತೆ ಅಷ್ಟೇ ಗಾಯ್ಸ್. ನಾನು ಟೇಸ್ಟ್ ನೋಡ್ತೀನಿ, ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ, ಓಕೆನಾ. ಕ್ಯಾಪ್ಸಿಕಮ್ಮು ಎಲ್ಲನೂ ನೀಟಾಗಿ ತೊಗೊಂಡು ತಿಂತಿದ್ರೆ ನಾನು ಹೇಳಿಲ್ವಾ, ಟೇಸ್ಟ್ ಮಾತ್ರ ಸೂಪರಾಗಿದೆ. ರೈಸ್ ಒಂದು ಸ್ವಲ್ಪ ಬಿಡಿ ಬಿಡಿಯಾಗಿ ಬಂದಿರಬೇಕಿತ್ತು ಅಷ್ಟೇ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್, ಗುಡ್ ನೈಟ್.